Hello everyone, good morning. Welcome back to Math Magic. ಸೊ ಇವತ್ತೇನು ಮಾಡೋಪ್ಪ ಅಂದ್ರೆ ಟೈಮ್ ಆ್ಯಂಡ್ ವರ್ಕ್ ಒಂದೇ ವಿಡಿಯೋದಲ್ಲಿ ಎಲ್ಲ ಟಾಪಿಕ್ಸ್ ಎಲ್ಲ ಟೈಪ್ಸ್ ಆಫ್ ಕ್ವಶನ್ಸ್ನ ನಾನು ಈ ಒಂದು ವಿಡಿಯೋದಲ್ಲಿ ಮಾಡೋಣ. ಸೊ ಏನಪ್ಪ ಫಸ್ಟ್ ಟೈಮ್ ಆ್ಯಂಡ್ ವರ್ಕ್ ಏನು ಸಮಯ ಮತ್ತು ಕೆಲಸ ಫಸ್ಟ್ ಏನು ಕಾನ್ಸೆಪ್ಟ್ನ ನಾವು ಕರೆಕ್ಟಾಗಿ ತಿಳ್ಕೊಂಡ್ಬಿಟ್ರೆ ಸಾಕು. ಸೊ ಎಲ್ಲ ಕ್ವಶನ್ಸ್ನ ನಾವು ಒಂದೇ ರೀತಿ ಮಾಡೋದು ಏನಂದ್ರೆ ಒನ್ ಟೆಕ್ನಿಕ್ ಮೆಥಡ್ ಆಲ್ ಆಫ್ ಒನ್ ಟೆಕ್ನಿಕ್ ಮೆಥಡ್. ಸೊ ಒಂದೇ ಟೆಕ್ನಿಕ್ನ ಯೂಸ್ ಮಾಡಿಬಿಟ್ಟು ಫುಲ್ ಟಾಪಿಕ್ನ ನಾವು ಕವರ್ ಮಾಡ್ತೀವಿ. ಸೊ ಅಂಥ ಟೆಕ್ನಿಕ್ನ ನಿಮ್ಗನ್ನ ಹೇಳಿಕೊಡ್ತೀನಿ. ಸೊ ಏನಪ್ಪ ಕಾನ್ಸೆಪ್ಟ್ ಟೈಮ್ ಆ್ಯಂಡ್ ವರ್ಕಲ್ಲಿ ಮೇನ್ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ಟೈಮ್ ಆ್ಯಂಡ್ ವರ್ಕ್ ಫುಲ್ಲು ಚಾಪ್ಟರ್ ಇರೋದು ಆನ್ ದ ಬೇಸಿಸ್ ಆಫ್ ಎಫಿಷಿಯನ್ಸಿ. ಓಕೆನಾ? ಎಫಿಷಿಯನ್ಸಿ ಅಂದರೆ ಸಾಮರ್ಥ್ಯ. ಸೊ ಏನು ಎಫಿಷಿಯನ್ಸಿ? ಫಾರ್ ಎಕ್ಸಾಂಪಲ್ ಒಂದು ವರ್ಕ್ ಇದೆ ಅನ್ಕೊಳ್ಳಿ. ಸೊ ಒಂದು ವರ್ಕ್ ಇದೆ, ಏನಾದರೂ ಇರ್ಬೋದು ಆ ವರ್ಕ್. ಸೊ ಇಟ್ ಮೇ ಬಿ ಲೈಕ್ ಚೇರ್ ತಯಾರು ಮಾಡೋ ವರ್ಕ್ ಆಗಲಿ, ಅಥವಾ ಒಂದು ಗೋಡೆ ಕಟ್ಟೋ ವರ್ಕ್ ಆಗಲಿ, ಒಂದು ಮನೆ ಕಟ್ಟೋ ವರ್ಕ್ ಆಗಲಿ, ಏನೇ ಒಂದು ವರ್ಕ್ ಆಗಲಿ. ಸೊ ಆ ವರ್ಕ್ನ ಕಂಪ್ಲೀಟ್ ಮಾಡೋಕ್ಕೆ 10 ದಿನ ಟೈಮ್ ತಗೋತಾನ ಅಂತ ಅನ್ಕೊಳ್ಳಿ. ಒಬ್ಬ ವ್ಯಕ್ತಿ ಒಂದು ಕೆಲಸನ ಮಾಡೋಕ್ಕೆ, ಒಂದು ಫುಲ್ ಕೆಲಸನ ಮಾಡೋಕ್ಕೆ 10 ದಿನ ಟೈಮ್ ತಗೋತಾನ ಅನ್ಕೊಳ್ಳಿ. ಸೊ ಒಂದು ದಿನಕ್ಕೆ ಎಷ್ಟು ಟೈಮ್ ತಗೋತಾನೆ? ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನೆ? ಸೊ ಇದು 10 ಈ ಕಡೆ ಬಂದರೆ ಏನಾಗುತ್ತೆ? 1/10 ಆಗುತ್ತೆ. ಸೊ 1 ಡೇ ವರ್ಕ್ ಆಯ್ತಿದೆ. ಸೊ 1 ಡೇ ಅಲ್ಲಿ 1/10 ಆಫ್ ವರ್ಕ್ ಮಾಡ್ತಾನೆ. 1/10 ಅಂದರೆ 10% ವರ್ಕ್ ಮಾಡ್ತಾನೆ. 10% ಒಂದು ದಿನದಲ್ಲಿ ಮಾಡ್ತಾನೆ. 10% ಒಂದು ದಿನದಲ್ಲಿ ಮಾಡ್ತಾನೆ. ಸೊ ಎಫಿಷಿಯನ್ಸಿ ಇಸ್ ನಥಿಂಗ್ ಬಟ್ 1 ಡೇ ವರ್ಕ್ ಆರ್ ಪರ್ ಡೇ ವರ್ಕ್. ಸೊ ಒಂದು ದಿನಕ್ಕೆ ಏನು ಕೆಲಸ ಮಾಡ್ತಾನಲ್ಲ ಅದು ಅವನ ಎಫಿಷಿಯನ್ಸಿ. ಸೊ ದಿಸ್ ಇಸ್ ನಥಿಂಗ್ ಬಟ್ ಎಫಿಷಿಯನ್ಸಿ. ಸೊ 10% ಅವನದು ಏನು ಎಫಿಷಿಯನ್ಸಿ ಐತೆ? 10% ಎಫಿಷಿಯನ್ಸಿ ಐತೆ. ಸೊ ಒಂದು ಕೆಲಸ ಅಂದರೆ 100% ಇರುತ್ತೆ. ಒಂದು ಕೆಲಸ ಇರುತ್ತೆ. ಸೊ ಎಷ್ಟು ದಿನ ಮಾಡಿದರೆ ಅವ್ನು 100% ಮಾಡ್ಬೋದು ಆ ಕೆಲಸನ? 10 ದಿನ ಮಾಡ್ಬೇಕು. ಡೈಲಿ 10% ಈ ಥರ ಮಾಡ್ತಾನೆ. ಸೊ ಅದೇ ಥರ 10 ದಿನ ಮಾಡಿದರೆ 10% ಈ ಥರ 10 ಟೈಮ್ಸ್ ಮಾಡ್ಬೇಕು. ಅಂದರೆ 10 ಡೇಸ್ ಮಾಡ್ಬೇಕು. ಅವಾಗ ಈ ಕೆಲಸ ಕಂಪ್ಲೀಟ್ ಆಗುತ್ತೆ. ಸೊ 10% ಇಂಟು 10 ಡೇಸ್ ಈಸ್ ನಥಿಂಗ್ ಬಟ್ 100%. ಹೌದಾ? ತಿಳಿತಾ? ಅರ್ಥ ಆಗ್ತಿದೆಯಾ? ಸೊ ಒಂದು ಕೆಲಸನ ಎಷ್ಟು 10 ಡೇಸ್ ಅನ್ನೋದು ಟೈಮ್. ಸೊ 100% ಅನ್ನೋದೇನು? ವರ್ಕ್. ಇಲ್ಲಿಂದ ಏನಾರು ಅರ್ಥ ಆಗ್ತಿದೆ? ಎಫಿಷಿಯನ್ಸಿ ಇಂಟು ಟೈಮ್ ಈಸ್ ಈಕ್ವಲ್ ಟು ವರ್ಕ್. ಸೊ ನಿಮಗೆ ಈ ಫಾರ್ಮುಲಾ ಗೊತ್ತಿರಬೇಕು. ಈ ಫಾರ್ಮುಲಾ ಎಲ್ಲಿಂದ ಬರ್ತಿದೆ ಅಂತ ನೀವು ಫಸ್ಟ್ ಅದನ್ನ ತಿಳ್ಕೊಬೇಕು. ಸೊ ಕಾನ್ಸೆಪ್ಟ್ನ ನೀವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ನೀವು ಕ್ವಶನ್ಸ್ನ ಆರಾಮ್ಸೆ ಮಾಡ್ಬೋದು. ಸೊ ಕಾನ್ಸೆಪ್ಟ್ ಕ್ಲಿಯರ್ ಇರಬೇಕು ನೀವು ಫಸ್ಟ್. ಸೊ ವರ್ಕ್ ಈಸ್ ಈಕ್ವಲ್ ಟು ಎಫಿಷಿಯನ್ಸಿ ಇಂಟು ಟೈಮ್. ಈ ಒಂದು ಫಾರ್ಮುಲಾ ನಿಮಗೆಲ್ಲರಿಗೆ ನೆನಪಿರ್ಬೇಕು. ಓಕೆನಾ? ಓಕೆ, ನೆಕ್ಸ್ಟ್. ಸೊ ಫಾರ್ ಎಕ್ಸಾಂಪಲ್ ನಾವು ಒಂದು ಕಾನ್ಸೆಪ್ಟ್ನ ಇನ್ನೊಂದು ಎಕ್ಸಾಂಪಲ್ ಥ್ರೂ ಕಾನ್ಸೆಪ್ಟ್ನ ನೋಡೋಣ. ಏನಪ್ಪ? ಎ ಒಬ್ಬ ವ್ಯಕ್ತಿ, ಬಿ ಒಬ್ಬ ವ್ಯಕ್ತಿ. ಸೊ ಎ ಒಂದು ಕೆಲಸನ 10 ಡೇಸಲ್ಲಿ ಮಾಡ್ತಾನೆ. ಅದೇ ಬಿ ಅನ್ನೋ ವ್ಯಕ್ತಿ ಒಂದು ಕೆಲಸನ 20 ಡೇಸಲ್ಲಿ ಮಾಡ್ತಾನೆ. ಸೊ ಎ ಅನ್ನೋ ವ್ಯಕ್ತಿ 10 ಡೇಸಲ್ಲಿ ಮಾಡ್ತಾನೆ. ಸೊ ಬಿ ಅನ್ನೋ ವ್ಯಕ್ತಿ 20 ಡೇಸಲ್ಲಿ ಮಾಡ್ತಾನೆ. ಇದರ ಅರ್ಥ ಏನು? ಎ ಈಸ್ ಫಾಸ್ಟರ್ ದೆನ್ ಬಿ. ಸೊ ಎ ಸಾಮರ್ಥ್ಯ ಏನಿರುತ್ತೆ? ಜಾಸ್ತಿ ಇರುತ್ತೆ. ಬಿ ಸಾಮರ್ಥ್ಯ ಏನಿರುತ್ತೆ? ಕಡಿಮೆ ಇರುತ್ತೆ. ಯಾವಾಗ ಒಬ್ಬ ವ್ಯಕ್ತಿ ಟೈಮ್ ಜಾಸ್ತಿ ತಗೋತಿದ್ದಾನಂದ್ರೆ ಅದರ ಅರ್ಥ ಏನು? ಅವನದು ಎಫಿಷಿಯನ್ಸಿ ಕಮ್ಮಿ ಇದೆ ಅಂತ ಅರ್ಥ. ಸೊ ಒಂದು ವ್ಯಕ್ತಿ ಒಂದು ಕೆಲಸನ ಮಾಡೋಕ್ಕೆ ಟೈಮ್ ಕಡಿಮೆ ತಗೋತಿದ್ದಾನಪ್ಪ ಅಂತಂದ್ರೆ ಅವನದು ಸಾಮರ್ಥ್ಯ ಮಾಡೋ ಏನು ಎಫಿಷಿಯನ್ಸಿ ಐತಲ್ಲ ಅದು ಜಾಸ್ತಿ. ಟೈಮ್ ಜಾಸ್ತಿ ತಗೊಂಡ್ರೆ ಎಫಿಷಿಯನ್ಸಿ ಕಮ್ಮಿ ಇರುತ್ತೆ. ಎಫಿಷಿಯನ್ಸಿ ಜಾಸ್ತಿ ಇದ್ರೆ ಟೈಮ್ ಕಡಿಮೆ ತಗೋತಾನೆ, ಆ ಥರ. ಸೊ ಇಲ್ಲೇನು ಅರ್ಥ ಆಗ್ತಿದೆ? ಕ್ಲಿಯರ್ಲಿ ಇಟ್ ಈಸ್ ಇಂಡಿಕೇಟಿಂಗ್ ದ್ಯಾಟ್ time is inversely proportional to efficiency, because when efficiency is less, he takes more time. When
efficiency is more, he takes less time. ಹೌದಾ? ಹೌದಾ? ಸೊ ಈ ಒಂದು ಕಾನ್ಸೆಪ್ಟ್ ಇಂದ ನಾವೇನು ಅರ್ಥ ಮಾಡ್ಕೋತೀವಿ, ಟೈಮ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎಫಿಷಿಯನ್ಸಿ. ಟೈಮ್ ಜಾಸ್ತಿ ಇದ್ರೆ, ಟೈಮ್ ಜಾಸ್ತಿ ತೊಗೊಂಡ್ರೆ ಅದರ ಅರ್ಥ ಎಫಿಷಿಯನ್ಸಿ ಕಡಿಮೆ ಇದೆ. ಟೈಮ್ ಕಮ್ಮಿ ತೊಗೊಂಡ್ರೆ ಅದರ ಅರ್ಥ ಎಫಿಷಿಯನ್ಸಿ ಜಾಸ್ತಿ ಇದೆ. ಎಫಿಷಿಯನ್ಸಿ ಏನಪ್ಪಾ ಅಂತ ನಿಮಗೆ ಹೇಳಿಕೊಡಿನಿ. ಏನು ಎಫಿಷಿಯನ್ಸಿ? ಎಫಿಷಿಯನ್ಸಿ ಇಸ್ ನಥಿಂಗ್ ಬಟ್ ಪರ್ ಡೇ ವರ್ಕ್ ಆರ್ ಒನ್ ಡೇ ವರ್ಕ್. ಒಂದ್ ದಿನಕ್ಕೆ ಮಾಡೋ ಏನು ವರ್ಕ್ ಇರುತ್ತಲ್ಲ ಅದು ಎಫಿಷಿಯನ್ಸಿ. ಸೊ ನಿಮಗೆ ಕಾನ್ಸೆಪ್ಟ್ ಇದು ಅಂತ ಗೊತ್ತಿದೆ. ಏನು ಫಾರ್ಮುಲಾ? W is equal to E into T. Work is equal to efficiency into time. Work is equal to efficiency into time. ಬನ್ನಿ. ಸೊ ಕ್ವಶನ್, ಇದು ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಇರಬೇಕು. ಸೊ ಅರ್ಥ ಆಯ್ತಾ? ಎಲ್ಲರಿಗೂ ಅರ್ಥ ಆಗ್ತಿದೆಯಾ? ಬೆಣ್ಣೆ ಥರ ಏನಂದ್ರೆ ನೀವು ಫಸ್ಟ್ ಆಫ್ ಆಲ್ ಇವಾಗ ತನ ನಿಮಗೆ ಲೈಕ್ ನಿಮಗೆ ಮ್ಯಾಥ್ಸ್ ಮೆಂಟಲ್ ಎಬಿಲಿಟಿ ಏನೇ ಟಫ್ ಇರಬಹುದು, ಬಟ್ ಇನ್ಮೇಲೆ ನಿಮಗೆ ಟಫ್ ಆಗಲ್ಲ, ಅದನ್ನ ನಾನು ಗ್ಯಾರಂಟಿ ಕೊಡ್ತೀನಿ. ಸೊ ಏನಪ್ಪಾ ಅಂತಂದ್ರೆ ನೀವು ಕರೆಕ್ಟಾಗಿ ಫಾಲೋ ಮಾಡ್ರಿ. ಸೊ ಕರೆಕ್ಟಾಗಿ ನಾನು ಹೇಳಿದ್ನ ನೀವು ನೋಟ್ಸ್ ಮಾಡ್ಕೊರಿ. ಸೊ ಸಾಕಷ್ಟು ಮಾಡಿದ್ರೆ ನೀವು ಆರಾಮ್ಸೆ ಮೆಂಟಲ್ ಎಬಿಲಿಟಿಯಲ್ಲಿ ಪಂಟ್ರಾಗ್ತೀರಾ. ಇವಾಗ ತನಕ ಯಾಕೆ ಬಂದಿಲ್ಲಪ್ಪ ನಿಮಗೆ ಮೆಂಟಲ್ ಎಬಿಲಿಟಿ ಅಂತಂದ್ರೆ ನೀವು ಕರೆಕ್ಟ್ ಒಂದು ಫ್ಯಾಕಲ್ಟಿಯಿಂದ ನೀವು ಕಲ್ತಿಲ್ಲ. ಸೊ ಕರೆಕ್ಟ್ ಒಂದು ಮೆಥಡ್ನ ನೀವು ಕಲ್ತಿಲ್ಲ, ಅದಕ್ಕೆ ನಿಮಗೆ ಮೆಂಟಲ್ ಎಬಿಲಿಟಿ ಟಫ್ ಅನಿಸುತ್ತೆ. ಸೊ ಇನ್ಮೇಲೆ ನಿಮಗೆ ಬರ್ತಾ ಬರ್ತಾ ಈಸಿ ಆಗುತ್ತೆ. ಸೊ ನಾವು ಕ್ವಶನ್ಸ್ ನೋಡೋಣ. ಕ್ವಶನ್ಸ್ ನೋಡಿದ್ರೆ ನಿಮಗೆ ಈಸಿ ಆಗುತ್ತೆ. ಏನಪ್ಪ? ಎ ಆ್ಯಂಡ್ ಬಿ ಕ್ಯಾನ್ ಕಂಪ್ಲೀಟ್ ಎ ವರ್ಕ್ ಇನ್ 12 days ಆ್ಯಂಡ್ 18 days. ಎ ಒಬ್ಬ ಒಂದು ಕೆಲಸನ 12 ದಿನದಲ್ಲಿ ಕಂಪ್ಲೀಟ್ ಮಾಡ್ತಾನಂತೆ. ಅದೇ ಬಿ ಒಂದು ಕೆಲಸನ 12 ದಿನದಲ್ಲಿ ಕೆಲಸ ಮಾಡ್ತಾನಂತೆ. ಎ ಮತ್ತೆ ಬಿ ಕ್ರಮವಾಗಿ 12 ದಿನಗಳು ಮತ್ತೆ 18 ದಿನಗಳಲ್ಲಿ ಕೆಲಸವನ್ನು ಮುಗಿಸುತ್ತಾರೆ. ಸೊ ಹೌ ಲಾಂಗ್ ದೇ ವಿಲ್ ಟೇಕ್ ಇಫ್ ದೇ ವರ್ಕ್ ಟುಗೆದರ್. ಸೊ ಅವರಿಬ್ಬರು ಸೇರಿ ಕೆಲಸ ಮಾಡಿದ್ರೆ ಎಷ್ಟು ದಿನ ಟೈಮ್ ತಗೋತಾರಂತ. ಸಿಂಪಲ್. ನಾ ಯಾವ ಥರ ಬರ್ತೀನಲ್ಲ ಆ ಥರ ಬರೆದು ಪ್ರಾಕ್ಟೀಸ್ ಮಾಡ್ರಿ. ಸೊ ಆರಾಮಾಗಿ ನೀವು ಮೆಂಟಲ್ ಅಬಿಲಿಟಿಯಲ್ಲಿ ಔಟ್ ಆಫ್ 15 ಕ್ವಶನ್ ಏನೋ ಪಿ ಸಿ ಇದು ಲೈಕ್ ಪಿ ಸಿ ಆಗಲಿ, ಪಿ ಎಸ್ ಸಿ ಆಗಲಿ, ಎಸ್ ಎಸ್ ಸಿ ಆಗಲಿ, ಯಾವುದೇ ಒಂದು ಸ್ಟೇಟ್ ಮತ್ತು ಸೆಂಟ್ರಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಐತಲ್ಲ ಅದರಲ್ಲಿ ಯೂಸ್ ಆಗೋ ಕಾನ್ಸೆಪ್ಟ್ ಮತ್ತು ಈ ಏನೈತೆ ಚಾಪ್ಟರ್ಸ್ ಕೇಳೋ ಸಾಧ್ಯತೆ ಕೇಳ್ತಾರೆ. ಸೊ ಈ ಚಾಪ್ಟರ್ಸ್ ಸೊ ನೀವು ಪಿ ಸಿ ಪಿ ಎಸ್ ಐಲಿ ನೋಡ್ಬೋದು 15 ಕ್ವಶನ್ ಕೇಳ್ತಾರೆ ಮೆಂಟಲ್ ಎಬಿಲಿಟಿ. ಔಟ್ ಆಫ್ 15 ಕ್ವಶನ್ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನೀವು 12 to 14 ಕ್ವಶನ್ಸ್ ಆರಾಮಾಗಿ ಮಾಡ್ಬೋದು. ಇನ್ಫ್ಯಾಕ್ಟ್ 15 to 15 ಕ್ವಶನ್ಸ್ ಮಾಡ್ಬೋದು. ಸೊ ನೀವು ಕರೆಕ್ಟಾಗಿ ಕಲಿಬೇಕಷ್ಟೆ. ಸೊ ಎ ಬಿ. ಸೊ ಎ ಒಂದು ಕೆಲಸನ 12 ದಿನ ಕೆಲಸ ಮಾಡ್ತಾನಂತೆ. ಬಿ ಅದೇ ಕೆಲಸನ 12 ದಿನದಲ್ಲಿ ಮಾಡ್ತಾನಂತೆ. ಅದರ ಅರ್ಥ ಏನು? ಇದೇನೈತೆ? ಟೈಮ್ ಐತೆ. ಇದೇನೈತೆ? ಟೈಮ್ ಐತೆ. ನಿಮಗೆ ಒಂದು ಕಾನ್ಸೆಪ್ಟ್ ಹೇಳಿಕೊಡ್ತೀನಿ. ಏನಪ್ಪ? LCM ಅಂತ ನೀವು ನೋಡಿರ್ಬೇಕು. ಏನು? ಲೀಸ್ಟ್ ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ ಅಂತ ಬರ್ತದೆ. ಸೊ LCM ಲೀಸ್ಟ್ ಕಾಮನ್ ಮಲ್ಟಿಫ್ಯಾಕ್ಟರ್. ಲೀಸ್ಟ್ ಕಾಮನ್ ಮಲ್ಟಿಫ್ಯಾಕ್ಟರ್. ಸೊ ಏನಪ್ಪ ಹೆಂಗ್ ತೆಗಿಬೇಕು? ನೀವು ನೋಡಿರ್ಬೇಕು. ಫಸ್ಟ್ ಈ 18ಕ್ಕೆ ನಾವು LCM ತಗೋಬೇಕಪ್ಪ ಅಂತಂದ್ರೆ ಯಾವ ಥರ ಮಾಡ್ತಿದ್ದೆವು? ನಾವು ಈ ಥರ ಮಾಡ್ತಿದ್ದೆವು ಚಿಕ್ಕವರಿದ್ದಾಗ. 2 ಫಸ್ಟ್ ಇದು ಭಾಗ ಹೊಡಿಬೇಕೇನು? 2 6 12, 2 9, ಆಮೇಲೆ 3 2 3 3, ಆಮೇಲೆ 2 1 2 3 3 1 1. ಸೊ ಇದನ್ನು ಮಲ್ಟಿಪ್ಲೈ ಮಾಡ್ತಿದ್ದೆವು. 2 3 6, 6 2 12, 12 3 36. ಸೊ ಈ ಥರ ಮಾಡ್ತಿದ್ವಿ. ಬಟ್ ಇವತ್ತಿಂದ ಇದನ್ನು ಮಾಡೋದು ನೀವು ಮರ್ತು ಬಿಡ್ಬೇಕು. ಸೊ ನಾನು ನಿಮಗೆ ಹೇಳಿಕೊಡ್ತೀನಿ ಯಾವ ಥರ ಮಾಡ್ಬೇಕಪ್ಪ ಅಂತ. ನಿಮ್ಗೆ ಹೇಳಿಕೊಡ್ತೀನಿ ಯಾವ ಥರ ಮಾಡ್ಬೇಕು. LCM ಯಾವಾಗಲೂ 2 ಮೆಥಡ್ಸ್ ಇದಾವೆ LCM ಫಾರ್ಮ್ಯಾಟ್ ಮಾಡೋಕ್ಕೆ. ಫಸ್ಟ್ ಈ ಮೆಥಡ್ ಕಲ್ತ್ಕೊಳ್ಳಿ, ಆಮೇಲೆ ಇನ್ನೊಂದು ಮೆಥಡ್ ಹೇಳ್ತೀನಿ ನಿಮಗೆ. ಏನಿಲ್ಲ, 2 ಸಂಖ್ಯೆನ ತೊಗೋಬೇಕು. 2 ಸಂಖ್ಯೆ LCM ಕಂಡುಹಿಡಿಬೇಕು. ಯಾವ ಥರ ಕಂಡುಹಿಡಿಬೇಕಪ್ಪ ಅಂತಂದರೆ ನೋಡಿ, 12 18 ಭಾಗ ಹೋಗುತ್ತೆ. ಎದರಿಂದ ಭಾಗ ಹೋಗುತ್ತೆ? 6ರಿಂದ ಭಾಗ ಹೋಗುತ್ತೆ. 3ರಿಂದ ಭಾಗ ಹೋಗುತ್ತೆ ಅಂತ ಅನ್ಕೊಳ್ಳಿ. ಸೊ 3 4 3 6. ಹೌದಾ? ಇವೆರಡು ಏನು ಸಂಖ್ಯೆ ಬರುತ್ತಲ್ಲ, ಇವೆರಡು ಮತ್ತೆ ಭಾಗ ಹೋಗ್ಬಾರ್ದು. ಆ ಥರ ಹೊಡಿಬೇಕು ನಾವು. ಆ ಥರ ನಾವು ಅದನ್ನ ಭಾಗ ಮಾಡ್ಬೇಕು. ಸೊ ಮತ್ತೆ ಭಾಗ ಮಾಡ್ಬೇಕು ಇದಕ್ಕೆ 2 2 2 3.
ಸೊ 2:3 ಬಂತು. 2 ಮತ್ತು 3 ಭಾಗ ಹೋಗುತ್ತಾ? ಭಾಗ ಹೋಗಲ್ಲ. ನೋಡಿ ನಾ 2 ಸರಿ ಮಾಡಿದೆ, ಬಟ್ 2 ಸರಿ ಮಾಡೋ ಬದಲು ಒಂದೇ ಸರಿ ಮಾಡ್ಬೇಕು. ಇಲ್ಲಿ ಏನಪ್ಪ 12 18 12 18 6ರಿಂದ ಹೊಡಿತೀನಿ ನಾ, 6ರಿಂದ ಹೊಡಿತೀನಿ. ಸೊ 6 2 6 3 ಹೌದಾ? ಸೊ ಇವೆರಡು ಮತ್ತೆ ಸಂಖ್ಯೆ ಭಾಗ ಹೋಗುತ್ತಾ? ಭಾಗ ಹೋಗಲ್ಲ. ಸೊ ವಿ ಆರ್ ಗೋಯಿಂಗ್ ರೈಟ್. ಸೊ ಇವಾಗ ಏನ್ ಮಾಡ್ಬೇಕು? ಉಲ್ಟಾ ಬರಿಬೇಕು. 2 3 2 3 3 2 ಬರಿಬೇಕು. 3 2 ಬರಿಬೇಕು. ಇದನ್ನ ಇಲ್ಲಿ ಬರಿಬೇಕು, ಇದನ್ನ ಇಲ್ಲಿ ಬರಿಬೇಕು. ಅರ್ಥ ಆಗ್ತಿದ್ಯಾ? ಇದನ್ನ ಇಲ್ಲಿ ಬರಿಬೇಕು, ಇದನ್ನ ಇಲ್ಲಿ ಬರಿಬೇಕು. 2:3 ಅಂದಂಗೆ ಇದು. ಸೊ ಇದು ಎರಡನ್ನ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ 36 ಹೌದಾ? ಸೊ ಇದೆರಡು ಮಲ್ಟಿಪ್ಲಿಕೇಶನ್ ಮಾಡಿದ್ರು ಸೇಮ್ ಬರುತ್ತೆ 36. 18 into 2 is 36, 12 into 3 is 36. ಸೊ ಈ ತರ ನೀವು LCM ನ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಇಲ್ಲಿ LCM ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಏನು ಅವಶ್ಯಕತೆ ಇಲ್ಲ. ಸೊ ಇಲ್ಲೇನು ನೋಡಿ, ಇದು LCM ಮೆಥಡ್ ನಿಮಗೆ ಹೇಳಿಕೊಟ್ಟೆ, ಓಕೆನಾ? ಸೊ ವಿತೌಟ್ LCM ನಾವು ಮಾಡಬಹುದು, ಯಾಕಂದ್ರೆ 2 ವೇರಿಯೇಬಲ್ಸ್ ಇದಾವೆ ಅಷ್ಟೇ. ಸೊ ಏನಪ್ಪಾ, ಏನಿಲ್ಲ, ನಾನೇನು ನಿಮಗೆ ಏನು ಹೇಳಿದೆ? ಟೈಮ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎಫಿಷಿಯನ್ಸಿ. ಟೈಮ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎಫಿಷಿಯನ್ಸಿ. ಸೊ ಟೈಮ್ ಯಾವ ರೇಷಿಯೋ ಅಲ್ಲಿ ಇರುತ್ತಲ್ಲ, ಎಫಿಷಿಯನ್ಸಿ ಅಪೋಸಿಟ್ ರೇಷಿಯೋ ಅಲ್ಲಿ ಇರುತ್ತೆ. ಸೊ ಟೈಮ್ ಏನಿದೆ, ರೇಷಿಯೋ ಏನಿದೆ? 2:3 ಇದೆ. 6 2 6 3 2:3. ಸೊ ಎಫಿಷಿಯನ್ಸಿ ಏನಾಗುತ್ತೆ? ಉಲ್ಟಾ ಆಗುತ್ತೆ. ಏನು ಉಲ್ಟಾ ಆಗುತ್ತೆ? 3:2 ಆಗುತ್ತೆ. ಹೌದಾ? ಅರ್ಥ ಆಯ್ತಾ? ಈ ತರ ಮಾಡ್ಬೇಕು ನೀವು, ಓಕೆನಾ? ಸೊ ಟೈಮ್ ರೇಷಿಯೋ ಏನಿದೆ? ಟೈಮ್ ರೇಷಿಯೋ 2:3 ಇದೆ. ಸೊ ಎಫಿಷಿಯನ್ಸಿ ರೇಷಿಯೋ ಏನಾಗುತ್ತೆ? 3:2 ಆಗುತ್ತೆ. ಸೊ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡ್ಕೊರಿ. ಟಿ ಇಂಟು ಇ ಅಂದ್ರೆ ಏನು? ಡಬ್ಲ್ಯೂ ಅಂತ ನಿಮಗೆ ಹೇಳಿಕೊಟ್ಟಿದ್ದೀನಿ ನಾನು. ಸೊ ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಿ, ಇಲ್ಲಿ ಕಡೆ ಇದನ್ನ ಮಲ್ಟಿಪ್ಲಿಕೇಶನ್ ಮಾಡ್ರಿ. ಸೊ ವರ್ಕ್ ಇಸ್ ನಥಿಂಗ್ ಬಟ್ 36. ಇದರ ಅರ್ಥ ಏನು? ವರ್ಕ್ 36 ಇದೆ. ಸೊ 36 ಯೂನಿಟ್ಸ್ ಅಂತ ಹೇಳ್ಬೋದು ನೀವು, ಯೂನಿಟ್ಸ್ ಅಂತ ಹೇಳ್ಬೋದು, ಆರ್ ಚೇರ್ಸ್ ಅಂತ ಹೇಳ್ಬೋದು ಈಸಿ ಆಗಕ್ಕೆ. ಸೊ 36 ಚೇರ್ ಮಾಡ್ಬೇಕು, 36 ಚೇರ್ ಮಾಡ್ಬೇಕು. ನಾನು ಏನು ಹೇಳಿದೆ? ಎಫಿಷಿಯನ್ಸಿ ಅಂದ್ರೆ ಏನು ಹೇಳಿದೆ ನಾನು? 1 day ವರ್ಕ್ ಆರ್ ವರ್ಕ್ ಪರ್ ಡೇ ವರ್ಕ್. ಸೊ ಎ ಅನ್ನೋ ವ್ಯಕ್ತಿ ದಿನಕ್ಕೆ ಎಷ್ಟು ಚೇರ್ ಮಾಡ್ತಾನೆ? ಎ ಅನ್ನೋ ವ್ಯಕ್ತಿ ದಿನಕ್ಕೆ 3 ಚೇರ್ನ ಮಾಡ್ತಾನೆ. ಬಿ ಅನ್ನೋ ವ್ಯಕ್ತಿ ದಿನಕ್ಕೆ 2 ಚೇರನ್ನು ಮಾಡ್ತಾರೆ. ಎ ಅನ್ನೋ ವ್ಯಕ್ತಿ ದಿನಕ್ಕೆ 3 ಚೇರ್ ಮಾಡ್ತಾನೆ. ಬಿ ಅನ್ನೋ ವ್ಯಕ್ತಿ ದಿನಕ್ಕೆ 2 ಚೇರ್ ಮಾಡ್ತಾನೆ. ಸೊ ಇಬ್ಬರು ಸೇರ್ಬಿಟ್ರೆ ದಿನಕ್ಕೆ ಎಷ್ಟು ಚೇರ್ ಮಾಡ್ತಾರೆ? ದಿನಕ್ಕೆ 5 ಚೇರ್ ಮಾಡ್ತಾರೆ. ಸೊ 36 ಚೇರ್ ಮಾಡ್ಬೇಕು. 36 ಚೇರ್ ಮಾಡ್ಬೇಕು. ಎಷ್ಟು ದಿನ ಟೈಮ್ ತಗೋತಾರೆ? 5 + 5 + 5 + 5 + 5 + ಈ ತರ. ಸೊ ಇದನ್ನ ಏನೈತೆ ಶಾರ್ಟ್ಕಟ್ ಅಲ್ಲಿ ಇದನ್ನ ಡಿವೈಡ್ ಮಾಡಬೇಕು. ಸೊ 36/5 ಮಾಡ್ಬೇಕು. 36/5 ಯಾಕೆ ಮಾಡಬೇಕು? 36/5 ಅಂದ್ರೆ W ಏನು 5 ಅನ್ನೋದು ಎಫಿಷಿಯನ್ಸಿ ಮಾಡಿದ್ರೆ ಏನು ಬರುತ್ತೆ? ಟೈಮ್ ಬರುತ್ತೆ ನಮಗೆ. ಸೊ 36/5 ಮಾಡಿದ್ಬಿಟ್ರೆ ಎಷ್ಟು? 7.5 5 7 35 1/5 days. ಸೊ ದಿಸ್ ಇಸ್ ಅವರ್ ಆನ್ಸರ್. ಸೊ 1/5 ಅಂದ್ರೆ 0.2. ಸೊ ಈ ತರ ನೀವು ಕ್ವಶನ್ಸ್ನ ಸಾಲ್ವ್ ಮಾಡ್ಬೇಕು. ಸೊ ನೆಕ್ಸ್ಟ್ ಕ್ವಶನ್ ತಗೋಣ, ಓಕೆನಾ? ಅರ್ಥ ಆಯ್ತಾ? ಅರ್ಥ ಆಗಿಲ್ವಾ? ಇನ್ನೊಂದು ಕ್ವಶನ್ ತಗೋಣ. ಅರ್ಥ ಆಗಿಲ್ಲ? ಇನ್ನೊಂದು ಕ್ವಶನ್ ತಗೋಣ. ಓಕೆ ಬನ್ನಿ. ಸೊ ಎ ಅನ್ನೋ ವ್ಯಕ್ತಿ ಒಂದು ಕೆಲಸನ ಮಾಡಕ್ಕೆ 20 ದಿನ ಟೈಮ್ ತಗೋತಾನೆ ಅನ್ಕೊಳ್ಳಿ. ಬಿ ಅನ್ನೋ ವ್ಯಕ್ತಿ ಒಂದು ಕೆಲಸನ ಮಾಡಕ್ಕೆ 30 ದಿನ ಟೈಮ್ ತಗೋತಾನೆ. ಸೊ ಇದೇನೈತೆ? ಟೈಮ್. ಎಷ್ಟು ದಿನಗಳು? ಟೈಮ್. ಸೊ ಎಫಿಷಿಯನ್ಸಿ ಏನಾಗುತ್ತೆ? ಎಕ್ಸ್ಕ್ಯೂಸ್ ಮೀ, ಎಫಿಷಿಯನ್ಸಿ ಏನಾಗುತ್ತೆ? ಉಲ್ಟಾಗುತ್ತೆ. ಟೈಮ್ ಉಲ್ಟಾಗುತ್ತೆ. ಟೈಮ್ ಉಲ್ಟಾನೇ ಎಫಿಷಿಯನ್ಸಿ. ಸೊ ಟೈಮ್ ರೇಷಿಯೋ ಏನಿದೆ? 10 2 10 3. ಟೈಮ್ ರೇಷಿಯೋ ಏನಿದೆ? 2 3. ಟೈಮ್ ರೇಷಿಯೋ ಏನಿದೆ? 2 3. ನಾ ಏನು ಬರೀತೀನಿ? ಉಲ್ಟಾ ಬರೀಬೇಕು. 3 2 3:2 ನೋಡಿ, ಇಂಟು ಮಾಡಿ. ಸೊ W = 60 ಚೇರ್ಸ್ನ ಮಾಡಬೇಕು. ಯಾರು ಮಾಡಬೇಕು 60 ಚೇರ್ಸ್ನ? ಇಬ್ಬರು ಸೇರಿ ಮಾಡಬೇಕು. ಅದು ಕ್ವಶನ್ ಅನ್ಕೊಳ್ಳಿ. ಎ 20 ದಿನದಲ್ಲಿ ಕೆಲಸ ಮಾಡ್ತಾನೆ, ಬಿ 30 ದಿನದಲ್ಲಿ ಕೆಲಸ ಮಾಡ್ತಾನೆ. ಸೊ ಎ ಪ್ಲಸ್ ಬಿ ಸೇರಿ ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾರೆ ಅಂತ ಕ್ವಶನ್ ಅನ್ಕೋರಿ ನೀವು. ಸೊ ಎ ಮತ್ತೆ ಬಿ ಇಬ್ಬರು ಸೇರಿ ಎಷ್ಟು ದಿನ, ಒಂದ್ ದಿನದಲ್ಲಿ ಎಷ್ಟು ಮಾಡ್ತಾರೆ? 5 ಚೇರ್ಸ್ನ ಮಾಡ್ತಾರೆ. 5 ಚೇರ್ಸ್ನ ಮಾಡ್ತಾರೆ. ಒಂದ್ ದಿನದಲ್ಲಿ 5 ಚೇರ್ಸ್ನ ಮಾಡ್ತಾರೆ. ಇದೇನೈತೆ? ಡಬ್ಲ್ಯೂ. ಏನು ಮಲ್ಟಿಪ್ಲೈ ಮಾಡಬೇಕು? ಟಿ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಡಬ್ಲ್ಯೂ ಬರುತ್ತೆ. ಸೊ 5 ಚೇರ್ಸ್ ಮಾಡ್ತಾನೆ. ಒಂದ್ ದಿನ, ಫಸ್ಟ್ ದಿನ 5 ಚೇರ್, 2ನೇ ದಿನ 5 ಚೇರ್, 3ನೇ ದಿನ 5 ಚೇರ್, 4ನೇ ದಿನ 5 ಚೇರ್, 20 ಚೇರ್ ಆಯ್ತು. 4 ದಿನದಲ್ಲಿ 20 ಚೇರ್ ಆಯ್ತು. ಸೊ ನಮಗೆ 60 ಬರ್ಬೇಕು. ಸಮ್ ಮಾಡಿದ್ರೆ 60 ಬರ್ಬೇಕು. ಎಷ್ಟು ದಿನ ಮಾಡ್ತಾನೆ? ಅದರ ಅರ್ಥ 12 ದಿನ ಮಾಡ್ತಾನೆ. ಸೊ ಇದು
ನಾವು ಯಾವ ಥರ ಮಾಡ್ತೀವಪ್ಪ ಅಂದರೆ 60 ಡಿವೈಡ್ ಬೈ ಎಫಿಷಿಯನ್ಸಿ ಮಾಡಬೇಕು. ಇಲ್ಲಿ ಎಫಿಷಿಯನ್ಸಿ ಇರುತ್ತಲ್ಲ ಇಲ್ಲಿ ಡಿವೈಡ್ ಬೈ ಮಾಡಿಬಿಟ್ರೆ ಡೈರೆಕ್ಟಾಗಿ ಬಂದುಬಿಡುತ್ತೆ 12 ಡೇಸ್. ಇದು ಆನ್ಸರ್. ಸೊ ಈ ಥರ ನೀವು ಟೈಮ್ ಆ್ಯಂಡ್ ವರ್ಕ್ ಕ್ವಶನ್ಸ್ನ ಈ ಥರ ನೀವು ಮಾಡಬೇಕು. ಈ ಥರ ನೀವು ಕಲ್ತ್ರೆ ನಿಮಗೆ ಮೆಂಟಲಿಬಿಲಿಟಿ ಏನೈತಲ್ಲ ಅದು ದ್ಯಾಟ್ ಈಸ್ ಅ ಬೋನಸ್ ಮಾರ್ಕ್ಸ್ ಇದ್ದಂಗೆ. ಸೊ ನೀವು ಈ ಥರ ಮಾಡಬೇಕು. ನೆಕ್ಸ್ಟ್, ಸೊ ಎ ಬಿ. ಎ ಈಸ್ ಟ್ವೈಸ್ ಆಸ್ ಎಫಿಷಿಯಂಟ್ ಆಸ್ ಬಿ. ಇಫ್ ಬಿ ಟೇಕ್ಸ್ 25 days, ಹೌ ಮೆನಿ ಡೇಸ್ ವಿಲ್ ಎ ಟೇಕ್? ಎ ಬಿಗಿಂತ 2 ಪಟ್ಟು ಹೆಚ್ಚು ಕಾರ್ಯಕ್ಷಮನು ಅಂದರೆ ಎ ಬಿಗಿನ ಡಬಲ್ ಕೆಲಸ ಮಾಡ್ತಾನಂತೆ ದಿನಕ್ಕೆ. ಸೊ ಯಾಕೆ ಫಾರ್ ಎಕ್ಸಾಂಪಲ್ ಬಿ ದಿನಕ್ಕೆ 1 ಚೇರ್ ಮಾಡಿದರೆ ಎ ಡಬಲ್ 2 ಮಾಡ್ತಾನಂತೆ. ಇದೇನು ಇದರ ಅರ್ಥ? ಎಫಿಷಿಯನ್ಸಿ ಹೇಳ್ತಾವನೆ. ಸೊ ಎ ಬಿಗಿಂತ ಡಬಲ್ ಎಫಿಷಿಯಂಟ್ ಆನಂತೆ, ಡಬಲ್ ಸಾಮರ್ಥ್ಯ ಜಾಸ್ತಿ ಆಯ್ತಂತೆ, ಡಬಲ್ ಆಯ್ತಂತ. ಸೊ ಅದು ಏನು? ಬಿ ದಿನಕ್ಕೆ 1 ಚೇರ್ ಮಾಡಿದರೆ ಎ ಡಬಲ್ ಮಾಡ್ತಾನೆ. ಸೊ ಎ ದಿನಕ್ಕೆ 1 ಚೇರ್ ಮಾಡಿದರೆ ಬಿ ದಿನಕ್ಕೆ 2 ಚೇರ್ ಮಾಡ್ತಾನೆ. ಸೊ ಬಿ 25 ದಿನಗಳಲ್ಲಿ ಕೆಲಸ ಮಾಡ್ತಾನಂತೆ. ಸೊ ಎ ಎಷ್ಟು ದಿನದಲ್ಲಿ ಮಾಡ್ತಾನೆ ಅಂತ ಅನ್ನೋ ಕ್ವಶನ್. ಸೊ ಬಿ 24 ದಿನದಲ್ಲಿ ಕೆಲಸ ಮಾಡ್ತಾನಂತೆ. ಬಿ 24 ದಿನದಲ್ಲಿ ಕೆಲಸ ಮಾಡ್ತಾನಂತೆ. ಓಕೆನಾ? ಸೊ ನಾವೇನು ಟೈಮ್ ಇಂಟು ಎಫಿಷಿಯನ್ಸಿ ಈಸ್ ಈಕ್ವಲ್ ಟು ಡಬ್ಲ್ಯೂ ಈಸ್ ಈಕ್ವಲ್ ಟು 24. ಹೌದಾ? ಸೊ ಅದನ್ನು ಯಾರು ಮಾಡಬೇಕು? ಅದನ್ನು ಎ ಮಾಡಬೇಕು. ಸೊ ಈಕ್ವಲ್ ಟು 12 ಡೇಸ್. ಆಪ್ಷನ್ ನಂಬರ್ ಸಿ. ಈ ಥರ ಮಾಡ್ಬೇಕು ನೀವು. ಓಕೆನಾ? ಅರ್ಥ ಆಗ್ತಿದೆಯಾ? ಬನ್ನಿ. ಸೊ ಎ ಕ್ಯಾನ್ ಕಂಪ್ಲೀಟ್ 1/6 ಆಫ್ ದ ವರ್ಕ್ ಇನ್ 5 days. ಬಿ ಕ್ಯಾನ್ ಕಂಪ್ಲೀಟ್ 1/4 ಆಫ್ ವರ್ಕ್ ಇನ್ 15 days. ಇದು ನೋಡಿ 1/4 ಆಫ್ ವರ್ಕ್, ಇದು 1/5 ಆಫ್ ವರ್ಕ್. ಫುಲ್ ವರ್ಕ್ ಅಲ್ಲ ಇದು, 1/4 1/5 ಆಫ್ ವರ್ಕ್. ಇನ್ ಹೌ ಮೆನಿ ಡೇಸ್ ವಿಲ್ ಬೋತ್ ವರ್ಕ್ ಟುಗೆದರ್ ಕಂಪ್ಲೀಟ್ ದ ವರ್ಕ್? ಎ ಒಂದು ಕೆಲಸನ 1/6ನೇ ಭಾಗ 5 ದಿನಗಳಲ್ಲಿ ಪೂರ್ಣಗೊಳಿಸಬಹುದಂತೆ. ಸೊ ಬಿ ಅನ್ನೋ ವ್ಯಕ್ತಿ ಅದೇ ಒಂದು ಕೆಲಸ 1/4 ಪಾರ್ಟ್, ಸೊ 1/4ನೇ ಭಾಗ 15 ದಿನದಲ್ಲಿ ಕೆಲಸ ಮಾಡ್ತಾನಂತೆ. ಸೊ ಹಾಗಾದರೆ ಎ ಮತ್ತು ಬಿ ಇಬ್ಬರು ಸೇರಿ ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾರಂತೆ? ಸೊ ನಾನು ಇಲ್ಲಿ ನೋಡಿ 1/5 ಪಾರ್ಟ್ 5 days ಅಲ್ಲಿ ಆಗತ್ತಂತೆ. ಹೌದಾ? 1/5 ಪಾರ್ಟ್ 5 days ಅಲ್ಲಿ ಆಗುತ್ತಂತೆ. 1/5 ಅಂದರೆ ಎಷ್ಟು? 1/5 ಅಂದರೆ ಎಷ್ಟು? 20%. 1/5 ಅಂದರೆ 20%. ಸೊ ನಮಗೇನು ಬೇಕು? 100% ಬೇಕು. 20% 5 ದಿನದಲ್ಲಿ ಆಗುತ್ತೆ. 100% ಎಷ್ಟು ದಿನದಲ್ಲಿ ಆಗುತ್ತೆ? ಇಲ್ಲಿ ನೋಡಿ, ಇಲ್ಲಿ ಯಾವ ಥರ ನಾವು ಆಪರೇಷನ್ ಮಾಡ್ತೀವಲ್ಲ ಅದೇ ಥರ ಇಲ್ಲಿ ಮಾಡ್ಬೇಕು ಆಪರೇಷನ್. ಸೊ 25 100. ಸೊ 5 5 25, 25 days. ಸೊ ಇದೆಲ್ಲ ನೀವು ಇದು ಯಾವ ಮೆಥಡ್ ಐತಲ್ಲ, ಈ ಮೆಥಡ್ ಐತಲ್ಲ, ಈ ಮೆಥಡು ನಿಮಗೆ ಪರ್ಸೆಂಟೇಜಲ್ಲೂ ಭಾಳ ಯೂಸ್ ಆಗುತ್ತೆ. ಪರ್ಸೆಂಟೇಜ್ ಫುಲ್ಲು ಇದೇ ಮೆಥಡಲ್ಲಿ ಇದೆ. ಸೊ ನಾವು ಮಾಡೋದು ಒನ್ ಟೆಕ್ನಿಕ್ ಮೆಥಡಲ್ಲಿ ಮಾಡೋದು, ಪರ್ಸೆಂಟೇಜ್ ಫುಲ್ ಟಾಪಿಕ್ ಇದೇ ಮೆಥಡಿಂದ ಮಾಡ್ತೀವಿ. ಓಕೆನಾ? ಸೊ ಫಾರ್ ಎಕ್ಸಾಂಪಲ್ ಈ ಥರನೂ ಮಾಡ್ಬೋದು. 20% ವರ್ಕ್ 5 days ಅಲ್ಲಾದರೆ 100% ವರ್ಕ್ ಎಷ್ಟು ದಿನ? ಸೊ ಈ ಆಪ್ರೇಷನ್ನು ಮಾಡ್ಬೋದು ನಾವು. ಸೊ 20ರಿಂದ 5 ಯಾವ ಥರ ಬರುತ್ತೆ? ಏನು ಮಾಡಿದ್ರೆ ಬರುತ್ತೆ? /4 ಮಾಡಿದ್ರೆ ಬರುತ್ತೆ. ಸೊ ಇಲ್ಲಿ ನೋಡಿ /4 ಮಾಡಿ, ಮೇಲೆ ಏನು ಮಾಡ್ತಿರಲ್ಲ ಕೆಳಗಡೆ ಅದೇ ಆಪ್ರೇಷನ್ ಮಾಡ್ಬೇಕು. ಸೊ 100 / 4 ಅಂದರೆ 25 days. ಸೊ ಈ ಥರ ನೀವು ಮಾಡ್ಕೋಬೇಕು. ಓಕೆನಾ? ಸೊ 1/5 ಪಾರ್ಟ್ ಅಥವಾ ಯಾವ ಥರ ಮಾಡ್ಕೋಬೇಕಪ್ಪ ಅಂದರೆ ಇಲ್ಲೇ ಬರೀರಿ 1/5 5 days. ಸೊ 1/5 5 days ಇದರ ಅರ್ಥ ಏನು? ಟೋಟಲು 5 parts ಆಫ್ ವರ್ಕ್ ಇದಂತೆ. ಟೋಟಲು 5 parts ಆಫ್ ವರ್ಕ್ ಇದೆ. ಅದರಲ್ಲಿ ಒಂದು ಪಾರ್ಟ್ ಮಾಡ್ತಾನೆ ಎಷ್ಟು ದಿನದಲ್ಲಿ? 5 ದಿನದಲ್ಲಿ. ಸೊ ಟೋಟಲ್ 5 parts ಆಫ್ ವರ್ಕ್ ಇದೆ. ಅದರಲ್ಲಿ ಒಂದು ಪಾರ್ಟ್ ವರ್ಕ್ನ 5 ದಿನದಲ್ಲಿ ಮಾಡ್ತಾನೆ. ಅಂದರೆ ಒಂದು ಪಾರ್ಟ್ ವರ್ಕ್ನ 5 ದಿನದಲ್ಲಿ ಮಾಡ್ತಾನೆ. ಸೊ 5 ಪಾರ್ಟ್ ವರ್ಕ್ನ ಎಷ್ಟು ದಿನದಲ್ಲಿ ಮಾಡ್ತಾನೆ? ಸೊ ಒಂದು ಪಾರ್ಟ್ ವರ್ಕ್ 5 ದಿನದಲ್ಲಿ ಮಾಡ್ತಾನೆ. ಸೊ 1 5 ಆಗ್ಬೇಕು. 1 5 ಆಗ್ಬೇಕು. ಏನು ಮಾಡಿದ್ರೆ 5 ಆಗುತ್ತೆ? ಇಂಟು 5 ಮಾಡಿದ್ರೆ 5 ಆಗುತ್ತೆ. ಸೊ 5 ಇಂಟು 5 ಮೇಲ್ಗಡೆ ಇಂಟು 5 ಮಾಡಿದ್ರೆ ತೆಳಗಡೆ ಇಂಟು 5 ಮಾಡ್ಬೇಕು. ಸೊ 25 ದಿನ ಅಂತ. ಸೊ ಇಲ್ಲಿ ನೋಡಿ ನೆಕ್ಸ್ಟ್, ಬಿ ಕ್ಯಾನ್ ಡೂ ಎ ಕಂಪ್ಲೀಟ್ 1/4 ಆಫ್ ವರ್ಕ್ ಇನ್ 15 days. 1/4 ಆಫ್ ವರ್ಕ್ ಇನ್ 15 days. ಬಿ 1/4 ಆಫ್ ವರ್ಕ್ 15 days ಅಲ್ಲಿ ಮಾಡ್ತಾನಂತೆ. ಸೊ ಫುಲ್ ಪಾರ್ಟ್ಸ್ ಎಷ್ಟಿದೆ? 4 ಪಾರ್ಟ್ ಇದೆ. 4 ಪಾರ್ಟ್ ಆಫ್ ವರ್ಕ್
4 ಪಾರ್ಟ್ ಆಫ್ ವರ್ಕ್ ಮಾಡಬೇಕು. 4 ಪಾರ್ಟ್ ಆಫ್ ವರ್ಕ್ ಫುಲ್ ವರ್ಕ್ ಅಂದಂಗೆ. ಸೊ 4 ಪಾರ್ಟಲ್ಲಿ 1 ಪಾರ್ಟ್ ಮಾಡ್ತಾನಂತೆ. 4 ಪಾರ್ಟಲ್ಲಿ 1 ಪಾರ್ಟ್ 15 ದಿನದಲ್ಲಿ ಮಾಡ್ತಾನಂತೆ. ಸೊ ಫುಲ್ ವರ್ಕ್ ಎಷ್ಟು ದಿನದಲ್ಲಿ ಮಾಡ್ತಾನೆ. ಸೊ 1 ಪಾರ್ಟ್ 1 ಇಂಟು 15 ಮಾಡಿದ್ರೆ 15 ಬರುತ್ತೆ. ತೆಳಗೂ ಸೇಮ್ ಮಾಡಬೇಕು. ಸೊ 60 ಡೇಸ್. ಇದನ್ನು ನಾವು ಫೈಂಡ್ ಔಟ್ ಮಾಡ್ಕೋಬೇಕು ಫಸ್ಟ್, ಯಾಕಂದ್ರೆ ನಮಗೆ ಫುಲ್ ವರ್ಕ್ ಬೇಕು. ಫುಲ್ ವರ್ಕ್ ಇಲ್ಲಿ 60 ಡೇಸ್, ಇಲ್ಲಿ 25 ಡೇಸ್. 60 ಡೇಸ್ 25 ಡೇಸ್. ಓಕೆನಾ. ಸೊ ಇವಾಗ ನಾವು ಕ್ವಶನ್ಸ್ನ ಸಾಲ್ವ್ ಮಾಡಬೇಕು. ಫಸ್ಟ್ ಈ ಪಾರ್ಟ್ನ ಮಾಡಿಕೊಂಡು ಕ್ವಶನ್ಸ್ನ ಸಾಲ್ವ್ ಮಾಡಬೇಕು. ಓಕೆನಾ. ಸೊ ಇದನ್ನ ರಬ್ ಮಾಡಿಬಿಡ. ಓಕೆ. ಸೊ ಎ ಅನ್ನೋ ವ್ಯಕ್ತಿ ಒಂದು ವರ್ಕ್ನ 25 ದಿನದಲ್ಲಿ ಮಾಡ್ತಾನಂತೆ. ಅದೇ ಬಿ ಅನ್ನೋ ವ್ಯಕ್ತಿ ಒಂದು ವರ್ಕ್ನ 60 ದಿನದಲ್ಲೂ ಮಾಡ್ತಾನಂತೆ. ಓಕೆನಾ. ಸೊ ಇದೇನು ಟೈಮ್ ಎಫಿಷಿಯನ್ಸಿ. ಏನು ಎಫಿಷಿಯನ್ಸಿ? ಟೈಮ್ ರೇಷಿಯೋ ಏನಿದೆ ನೋಡಿ. ಟೈಮ್ ರೇಷಿಯೋ ಏನಿದೆ ನೋಡಿ. 5 5 5 12 5 5 5 12. ಎಕ್ಸ್ಕ್ಯೂಸ್. ಸೊ 5 5 5 12. 5 12 ಮತ್ತೆ ಡಿವೈಡ್ ಆಗಲ್ಲ. ಓಕೆ. ಸೊ ನಾವೇನು ಮಾಡ್ಬೇಕು ಇವಾಗ? ಉಲ್ಟಾ ಬರಿಬೇಕು. 5 12 5 12 12 5 12 5. ಟೈಮ್ ಇಂಟು ಎಫಿಷಿಯನ್ಸಿ ಇಸ್ ವರ್ಕ್. ವರ್ಕ್ ಈಸ್ ನಥಿಂಗ್ ಬಟ್ ಎಷ್ಟು? ವರ್ಕ್ ಎಷ್ಟು? ಕಮಾನ್, 300. ವರ್ಕ್ ಈಸ್ ನಥಿಂಗ್ ಬಟ್ 300. 300. ಈ ಕೆಲಸನ ಯಾರು ಮಾಡಬೇಕು? ಈ ಕೆಲಸನ ಇಬ್ಬರು ಸೇರಿ ಮಾಡಬೇಕು. ಇಬ್ಬರು ಸೇರಿ ಮಾಡ್ಬೇಕಂದ್ರೆ ಡಿವೈಡ್ ಬೈ 17 ಡೇಸ್. ಓಕೆನಾ. 1 ಸೆಕೆಂಡ್. ಇಲ್ಲಿ ನೋಡಿ, ಇಲ್ಲಿ ನಾವು ತಪ್ಪು ಮಾಡಿದ್ದೀವಿ. ಇಂಟು 4 ಮಾಡ್ಬೇಕು ಇಲ್ಲಿ. ಸಾರಿ, ಇಂಟು 5 ಇಂಟು 15 ಇಂಟು 15. ಓಕೆ. 60 ಡೇಸು. ಓಕೆ. 1 ಸೆಕೆಂಡ್. ಓಕೆ. ಸೊ 5:12 5:12 12:5 300 ವರ್ಕ್. ಓಕೆ, ದಿಸ್ ಇಸ್ ರೈಟ್. ಸೊ ಆಪ್ಷನಲ್ಲಿ ಆನ್ಸರ್ ಇಲ್ಲ. ಸೊ ಆಪ್ಷನ್ ಇ ಅನ್ಕೊಳ್ಳಿ. ಏನು? 300 ಡಿವೈಡ್ ಬೈ 7 ಡೇಸ್. ಓಕೆನಾ. ನೆಕ್ಸ್ಟ್ ಬನ್ನಿ. ಸೊ 2 ವೇರಿಯೇಬಲ್ ಇದು. ಇವಾಗ 3 ವೇರಿಯೇಬಲ್. ಸೊ ಎ ಅನ್ನೋ ವ್ಯಕ್ತಿ 12 ದಿನ ಕೆಲಸ ಮಾಡ್ತಾನಂತೆ. ಬಿ ಕ್ಯಾನ್ ಡೂ ವರ್ಕ್ ಇನ್ 18 ಡೇಸ್. ಸಿ ಕ್ಯಾನ್ ಡೂ ವರ್ಕ್ ಇನ್ 36 ಡೇಸ್. ಹೌ ಲಾಂಗ್ ದೇ ವಿಲ್ ಟೇಕ್ ಟುಗೆದರ್? ಎ ಬಿ ಸಿ ಕ್ರಮವಾಗಿ 12 ದಿನ, 18 ದಿನ, 36 ದಿನ ಟೈಮ್ ತಗೋತಾರಂತೆ ಕೆಲಸ ಮಾಡೋಕ್ಕೆ. ಸೊ 3 ಸೇರಿ ಎಷ್ಟು ದಿನಗಳಲ್ಲಿ ಕೆಲಸನ ಮುಗಿಸ್ಬೋದಂತೆ. ಸೊ ಇದಕ್ಕಿಂತ ಮುಂಚೆ ನಾವು 2 ವೇರಿಯೇಬಲ್ ನೋಡಿದ್ವಿ. ಇವಾಗ 3 ವೇರಿಯೇಬಲ್. ಓಕೆನಾ. ಸೊ ಟೈಮ್ 12 ದಿನ, 18 ದಿನ, 36 ದಿನ. ಏನಿಲ್ಲ, ನಾವು 2 ವೇರಿಯೇಬಲ್ ಇದ್ದಾಗ ಡೈರೆಕ್ಟ್ ಆಗಿ ಬರಿಬೋದು LCM. ಟೈಮ್ ಇಂಟು ಟೈಮ್ ರೇಷಿಯೋನ ಎಫಿಷಿಯನ್ಸಿ ರೇಷಿಯೋ ಲೈಕ್ ರಿವರ್ಸ್ ಮಾಡಿದ್ರೆ ನಮಗೆ ಡೈರೆಕ್ಟ್ ಆಗಿ ವರ್ಕ್ ಬಂದ್ಬಿಡುತ್ತೆ. ಬಟ್ ಇವಾಗ ಇಲ್ಲಿ ಮೂರು ವೇರಿಯೇಬಲ್ ಇದೆ. ಸೊ ನಾವೇನ್ ಮಾಡಬೇಕು? 2 ವೇರಿಯೇಬಲ್ನ ತಗೋಬೇಕು ಸೈಡಿಗೆ, ಮತ್ತೆ 3ನೇ ವೇರಿಯೇಬಲ್ ಆಮೇಲೆ ಮತ್ತೆ ತಗೋಬೇಕು. ಸೊ ಇವಾಗ ನೋಡಿ, 12 ಇಂಟು 12 18. ಸೊ 6 2 6 3 6 2 6 3 6 2 6 3 ಉಲ್ಟಾ ಬರಿಬೇಕು. 3:2. ಸೊ ಎಷ್ಟು ಬಂತು? 36 ಬಂತು. 36 ಬಂತು. ಈ ವೇರಿಯೇಬಲ್ನ ಮತ್ತೆ ಇಲ್ಲಿ ತಗೋಬೇಕು. ಇದ್ರ ಜೊತೆ ಈ ವೇರಿಯೇಬಲ್ ತಗೋಬೇಕು. 36:36 1:1 ಉಲ್ಟಾ ಮಾಡಿದ್ರೆ 1:1 ಬರುತ್ತೆ. ಸೊ 36 ಬಂತು. 36 ಬಂತು. ಏನು? ವರ್ಕ್ ಈಸ್ ಈಕ್ವಲ್ ಟು 36 ಬಂತು. ಸೊ ವರ್ಕ್ ಈಸ್ ಈಕ್ವಲ್ ಟು 36 ಬಂತು. ವರ್ಕ್ ಈಸ್ ನಥಿಂಗ್ ಬಟ್ ಟೈಮ್ ಇಂಟು ಎಫಿಷಿಯನ್ಸಿ. ಟೈಮ್ ಇಂಟು ಎಫಿಷಿಯನ್ಸಿ ಮಾಡಿದ್ರೆ 36 ಬರಬೇಕು. ಸೊ 12 ಇಂಟು ಎಷ್ಟು ಮಾಡಿದ್ರೆ 36 ಬರುತ್ತೆ? 12 ಇಂಟು 3 ಮಾಡಿದ್ರೆ 36 ಬರುತ್ತೆ. ಸೊ 18 ಇಂಟು ಎಷ್ಟು ಮಾಡಿದ್ರೆ 36 ಬರುತ್ತೆ? 18 2 36. ಸಿ 36 1 36. ಸೊ ಇದರ ಅರ್ಥ ಎ ದಿನಕ್ಕೆ 3 ಚೇರ್ ಮಾಡ್ತಾನಂತೆ, ಬಿ ದಿನಕ್ಕೆ 2 ಚೇರ್ ಮಾಡ್ತಾನಂತೆ, ಸಿ ದಿನಕ್ಕೆ 1 ಚೇರ್ ಮಾಡ್ತಾನಂತೆ. ಸೊ ಎಲ್ಲರೂ ಸೇರಿ ದಿನಕ್ಕೆ ಎಷ್ಟು ಚೇರ್ ಮಾಡ್ತಾರೆ? ಎಲ್ಲರೂ ಸೇರಿ ದಿನಕ್ಕೆ 6 ಚೇರ್ ಮಾಡ್ತಾರೆ. ಸೊ 36 ಚೇರ್ ಮಾಡ್ಬೇಕು. ಎಷ್ಟು ದಿನ ಬೇಕು? 6 ಡೇಸ್ ಬೇಕು. 36 ಚೇರ್ ಮಾಡ್ಬೇಕು. ಅಥವಾ 36 ಡಿವೈಡ್ ಬೈ ಈ ಎಫಿಷಿಯನ್ಸಿನ ಕೆಳಗಡೆ ಬರೀಬೇಕು. 6 ಡೇಸ್ 6 ದಿನ ಟೈಮ್ ತಗೋತಾರೆ. ಒಂದು ಕೆಲಸನ ಮಾಡೋಕ್ಕೆ 6 ದಿನ ಟೈಮ್ ತಗೋತಾರೆ. ಎಲ್ಲರೂ ಸೇರಿ ಮಾಡಿದ್ರೆ ಒಂದು ಕೆಲಸನ 6 ದಿನದಲ್ಲಿ ಮುಗಿಯುತ್ತೆ. ಓಕೆ. ನೆಕ್ಸ್ಟ್ ಇಲ್ಲಿ ನೋಡಿ, ಎ and B can complete a work in 5 days. B and C can complete a work in 6 days.
C and A can complete a work in 10 days. How many days will A alone can complete the work? ಏನಿಲ್ಲ ಅವಾಗ ಇಲ್ಲಿ ಈ ಕ್ವಶನ್ ಅಲ್ಲಿ ಎ ಬಿ ಸಿ ಸಪ್ರೇಟ್ ಕೊಟ್ಟಿದ್ದ, ಬಟ್ ಇಲ್ಲಿ ಎ ಪ್ಲಸ್ ಬಿ ಬಿ ಪ್ಲಸ್ ಸಿ ಸಿ ಪ್ಲಸ್ ಎ ಕೊಟ್ಟವನೆ. ಸೊ ಎ ಪ್ಲಸ್ ಬಿ ಸಿಂಪಲ್, ಎ ಪ್ಲಸ್ ಬಿ 5 ದಿನದಲ್ಲಿ ಕೆಲಸ ಮಾಡ್ತಾರಂತೆ, ಬಿ ಪ್ಲಸ್ ಸಿ 6 ದಿನದಲ್ಲಿ ಕೆಲಸ ಮಾಡ್ತಾರಂತೆ, ಸಿ ಪ್ಲಸ್ ಎ 10 ದಿನದಲ್ಲಿ ಕೆಲಸ ಮಾಡ್ತಾರಂತೆ. ಓಕೆನಾ? ಇದೇನು ಟೈಮ್, ನಮಗೇನು ಎಫಿಷಿಯನ್ಸಿ ಬೇಕು. ಸೊ ಸೇಮ್ ನಾವು ಯಾವ ಥರ ಮಾಡಿದೀವಲ್ಲ ಇವಾಗ ಅದೇ ಥರ ಮಾಡಬೇಕು. 5 6 ತೊಗೊಳ್ಳೋಣ. ಸೊ 5 6 ತೊಗೊಂಡ್ರೆ 5:6. ಸೊ ಸೇಮ್ ಇರುತ್ತೆ, 5 6 ಡಿವೈಡ್ ಮಾಡಿದ್ರೂ 5 6 ಇರುತ್ತೆ, ಡಿವೈಡ್ ಆಗಲ್ಲ ಇದು. ಸೊ ಟೈಮ್ ರೇಷಿಯೋ 5 6 ಇದೆ, ಎಫಿಷಿಯನ್ಸಿ ರೇಷಿಯೋ ಉಲ್ಟಾ ಆಗುತ್ತೆ, 6 5 ಆಗುತ್ತೆ. ಸೊ 30 ಬಂತು. ಸೊ ಇದನ್ನ ತಗೊಳ್ಳಿ ಇವಾಗ 10 30 10 30 10 10 ಮೂರ್ಲೆ 10 ಒಂದ್ಲೆ 3 1 3 1 ಉಲ್ಟಾ ಬರಿಬೇಕು, 1 3 30. ಫೈನಲ್ ವರ್ಕ್ ಇಸ್ 30. ವರ್ಕ್ ಇಸ್ 30 ಚೇರ್ಸ್. 30 ಚೇರ್ಸ್ ಎ ಪ್ಲಸ್ ಬಿ ಸೇರಿಬಿಟ್ಟು 5 ದಿನ ಕೆಲಸ ಮಾಡ್ತಾರಂತೆ. ಡೈಲಿ ಎಷ್ಟು ಮಾಡಿದರೆ 30 ಚೇರ್ಸ್ ಮಾಡ್ಬೋದು. ಟೈಮ್ ಇಂಟು ಎಫಿಷಿಯನ್ಸಿ ಮಾಡಬೇಕು, ಟೈಮ್ ಇಂಟು ಎಫಿಷಿಯನ್ಸಿ ಮಾಡಬೇಕು. ಸೊ 6 ದಿನ ಮಾಡಬೇಕು, 6 ದಿನಕ್ಕೆ 6 ಚೇರ್ ಮಾಡಬೇಕು. ಬಿ ಆ್ಯಂಡ್ ಸಿ ದಿನಕ್ಕೆ 5 ಚೇರ್ ಮಾಡಿದ್ರೆ 30 ಚೇರ್ ಮಾಡ್ಬೋದು. ಸಿ ಆ್ಯಂಡ್ ಎ ದಿನಕ್ಕೆ 3 ಚೇರ್ ಮಾಡಬೇಕು, ಆವಾಗ ಹೋಗಿ 30 ಚೇರ್ ಮಾಡ್ತಾರೆ ಅವರು. ಸೊ ಇದೇನು 6 ದಿನ 6 ಚೇರ್ಸ್ ಮಾಡ್ತಾರಲ್ಲ, ಯಾರು ಮಾಡ್ತಾರೆ? ಎ ಪ್ಲಸ್ ಬಿ ಮಾಡ್ತಾರೆ. 5 ಚೇರ್ ಮಾಡ್ತಾರಲ್ಲ, ಇದು ಬಿ ಪ್ಲಸ್ ಸಿ ಮಾಡ್ತಾರೆ. 3 ಚೇರ್ ಮಾಡ್ತಾರಲ್ಲ, ಇದು ಸಿ ಪ್ಲಸ್ ಎ ಮಾಡ್ತಾರೆ. ಹೌದಾ? ಸೊ ನಮಗೇನು ಬೇಕು? ಎಫಿಷಿಯನ್ಸಿ, ಇಂಡಿವಿಜುವಲ್ ಎಫಿಷಿಯನ್ಸಿ ಬೇಕು. ಎ ಬಿ ಸಿ ಇದು ಇಂಡಿವಿಜುವಲ್ ಎಫಿಷಿಯನ್ಸಿ ಬೇಕು. ಸೊ ಏನು ಮಾಡ್ಬೇಕಪ್ಪ ಅಂತಂದ್ರೆ ಒಂದು ಆಪರೇಷನ್ ಮಾಡ್ಬೇಕು. ಏನು ಆಪರೇಷನ್ ಮಾಡಬೇಕು? ಸಿಂಪಲ್. ಏನು ಮಾಡ್ಬೇಕಪ್ಪ ಅಂತಂದ್ರೆ ಇದನ್ನ ಪ್ಲಸ್ ಮಾಡ್ತೀನಿ, ಇದನ್ನ ಮೈನಸ್ ಮಾಡ್ತೀನಿ. ಅವಾಗ ಏನಾಗುತ್ತೆ? ಇದು ಪ್ಲಸ್ ಆಗುತ್ತೆ, ಮೈನಸ್ ಆಗುತ್ತೆ. ನೋಡಿ, ಎ ಪ್ಲಸ್ ಬಿ ಇದನ್ನ ಪ್ಲಸ್ ಮಾಡ್ಬೇಕು, ಪ್ಲಸ್ ಸಿ ಪ್ಲಸ್ ಎ ಪ್ಲಸ್ ಬಿ ಸಿ ಪ್ಲಸ್ ಎ ಮೈನಸ್ ಬಿ ಪ್ಲಸ್ ಸಿ. ಏನಾಗುತ್ತೆ ಇವಾಗ? 6 ಪ್ಲಸ್ 3 ಮೈನಸ್ 5. ಹೌದಾ? ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಎ ಮೈನಸ್ ಇಂಟು ಪ್ಲಸ್ ಮೈನಸ್, ಮೈನಸ್ ಇಂಟು ಪ್ಲಸ್ ಮೈನಸ್, ಸಿ ಡಿವೈಡ್ ಬೈ 9 ಮೈನಸ್ 5 4. ಸೊ ಬಿ ಕ್ಯಾನ್ಸಲ್ ಆಯಿತು, ಸಿ ಕ್ಯಾನ್ಸಲ್ ಆಯಿತು, ಸಿ ಕ್ಯಾನ್ಸಲ್ ಆಯಿತು. ಏನು ಉಳಿತು? 2a = 4. a = 2. ಏನಿದು 2 ಅನ್ನೋದೇನು? ಇಲ್ಲೇನು ತೊಗೊಂಡಿದ್ದೀವಿ ನಾವು? 2 ಅನ್ನೋದೇನು? ಎಫಿಷಿಯನ್ಸಿ. ಏದು ಎಫಿಷಿಯನ್ಸಿ? 2. ಏದು ಎಫಿಷಿಯನ್ಸಿ? 2. ಏದು ಎಫಿಷಿಯನ್ಸಿ? 2. ಸೊ ಏದು ಎಫಿಷಿಯನ್ಸಿ? 2. ಸೊ ಇಲ್ಲಿ ಎ ಬಿ ಇಬ್ಬರು ಸೇರಿ 6 ದಿನಕ್ಕೆ 6 ಚೇರ್ ಮಾಡ್ತಾರೆ. ಎ ಮತ್ತೆ ಬಿ ಇಬ್ಬರು ಸೇರಿ ದಿನಕ್ಕೆ 6 ಚೇರ್ ಮಾಡ್ತಾರೆ. ಸೊ ಎ ಒಬ್ಬನೇ ದಿನಕ್ಕೆ ಎಷ್ಟು ಚೇರ್ ಮಾಡ್ತಾನೆ? 2. 2 + 4 ಮಾಡಿದ್ರೆ 6 ಬರುತ್ತೆ. ಓಕೆನಾ? ಸೊ ಬಿ ಎಫಿಷಿಯನ್ಸಿ 4 ಇದೆ, ಬಿ ಎಫಿಷಿಯನ್ಸಿ 4 ಇದೆ, ಬಿ ಎಫಿಷಿಯನ್ಸಿ 4 ಇದೆ. ಅಂದ್ರೆ ಬಿ ದಿನಕ್ಕೆ 4 ಚೇರ್ ಮಾಡ್ತಾನೆ, ಬಿ ದಿನಕ್ಕೆ 4 ಚೇರ್ ಮಾಡ್ತಾನೆ. ಸೊ ಸಿ ಎಷ್ಟು ಮಾಡ್ತಾನೆ? ಸೊ ದಟ್ ದೇ ಶುಡ್ ಡೂ 5 ಚೇರ್ಸ್ ಟುಗೆದರ್. ಸೊ ಸಿ ಒಂದೇ ಮಾಡ್ತಾನೆ. ಸೊ ಇಲ್ಲಿ ಸಿ ಪ್ಲಸ್ ಎ. ಸೊ ಸಿ ದಿನಕ್ಕೆ 1 ಚೇರ್ ಮಾಡ್ತಾನೆ, ಬಿ ದಿನಕ್ಕೆ 2 ಚೇರ್ ಮಾಡ್ತಾನೆ. ಸೊ 3 ಆಗಿಬಿಡುತ್ತೆ. ಸೊ ಎ ಎಫಿಷಿಯನ್ಸಿ ಎಷ್ಟು? 2. ಬಿ ಎಫಿಷಿಯನ್ಸಿ ಎಷ್ಟು? 4. ಸಿ ಎಫಿಷಿಯನ್ಸಿ ಎಷ್ಟು? 1. ಸೊ ಎ ದಿನಕ್ಕೆ 2 ಚೇರ್ ಮಾಡ್ತಾನೆ, ಬಿ ದಿನಕ್ಕೆ 4 ಚೇರ್ ಮಾಡ್ತಾನೆ, ಸಿ ದಿನಕ್ಕೆ 1 ಚೇರ್ ಮಾಡ್ತಾನೆ. ಸೊ ನಾವು ಯಾವ್ದು ಕೇಳಿದ್ರೆ ಅದು ಮಾಡ್ಬೋದು. ಇವಾಗ ಏನು? W = 30. ಎ ಕೇಳೋಣ, ಏನ ಬರೀರಿ ಒಳಗಡೆ 2/15 days. ಆನ್ಸರ್ ಇಸ್ ಆಪ್ಷನ್ ನಂಬರ್ ಬಿ. ಸೊ ಅಕಸ್ಮಾತ್ ಬಿ ಕೇಳಿದ್ನಪ್ಪ ಅಂತಂದ್ರೆ ಏನು ಮಾಡ್ಬೇಕು ನಾವು? 30 ಡಿವೈಡ್ ಬೈ ಬಿ ಎಫಿಷಿಯನ್ಸಿ ಬರಿಬೇಕು. ಬಿ ಎಫಿಷಿಯನ್ಸಿ ಎಷ್ಟು? 4. ಸೊ 4 7 28, 2/4. ಸೊ 1/2. ಸೊ 7.5 days. ಇದು ಬಿ. ಇದು ಎ ಕೆಲಸ ಮಾಡಿದ್ರೆ ಅಲೋನ್. ಸೊ ಸಿ ಅಲೋನ್ ಕೆಲಸ ಮಾಡಿದ್ರೆ ಎಷ್ಟು? ನೋಡಿ, ನಾವು ಒಂದೇ ಮೆಥಡ್ ಹೇಳಿ ನಿಮ್ಗೆ. ಎನು ತೆಗಿಬಹುದು, ಬಿನು ತೆಗಿಬಹುದು, ಸಿನು ತೆಗಿಬಹುದು, ಎ ಪ್ಲಸ್ ಬಿ ತೆಗಿಬಹುದು, ಬಿ ಪ್ಲಸ್ ಸಿ ತೆಗಿಬಹುದು, ಯಾವ್ದು ಬೇಕು ಅದು ತೆಗಿಬಹುದು. ಒಂದೇ ಮೆಥಡ್. ಸಿ 30 ಚೇರ್ ಮಾಡ್ಬೇಕು ಟೋಟಲ್, ಸಿ ಒಬ್ಬನೇ ಮಾಡಬೇಕು, ಸಿ ಎಫಿಷಿಯನ್ಸಿ 1. ಸೊ 30 ಚೇರ್. ಸೊ ನಮಗಿಲ್ಲಿ ಈ ಕ್ವಶನ್ ಅಲ್ಲಿ ಎ ಕೇಳೋಣ. ಸೊ 15 days. ಸೊ 15 days.